ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಒಂದು ಹಳ್ಳಿಯಲ್ಲಿ ಬಸವರಾಜ ಒಬ್ಬ ರೈತನಿದ್ದ. ಕಳೆದ ವರ್ಷ ಮಳೆಯ ಚೆಲ್ಲಾಟದಿಂದಾಗಿ ಬೆಳೆಯಲ್ಲಿ ನಷ್ಟ ಅನುಭವಿಸಿ ಸಾಲದ ಬಾಧೆಯಲ್ಲಿ ಸಿಲುಕಿದ್ದ. ಅವನಿಗೆ ತುಂಬ ನಿರಾಶೆಯಾಗಿತ್ತು. ಅಲ್ಲದೆ ಹಲವರು ಕೃಷಿಯಲ್ಲಿ ಲಾಭ ಕಾಣದೆ ಊರು ಬಿಟ್ಟು ಬೆಂಗಳೂರಿನ ಕಡೆ ಗುಳೆ ಹೋಗಿದ್ದರು. ಕೆಲವರು ಇವನಿಗೂ ಸಹ ಸಲಹೆ ನೀಡಿದರು. ಸಿಟಿಯಲ್ಲಿ ಸೇರಿಕೊಂಡು ಯಾವುದಾದರೂ ಕೆಲಸ ಮಾಡು, ಕೈ ತುಂಬ ಸಂಬಳ ಬರುತ್ತದೆ ಎಂದು. ಆದರೆ ರೈತ ಬಸವರಾಜ ತನ್ನ ಭೂಮಿಯ ಮೇಲೆ ಅಚಲವಾದ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಪ್ರತಿ ವರ್ಷದಂತೆ ಅವನು ಮುಂಗಾರು ಆರಂಭವಾಗುವ ಮೊದಲೇ ಹೊಲವನ್ನು ಸಿದ್ಧಪಡಿಸಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಉತ್ತಮ ಬೀಜವನ್ನು ಆಯ್ಕೆ ಮಾಡಿಕೊಂಡ. ಮಳೆ ನೀರನ್ನು ಸಂಗ್ರಹಿಸಿಕೊಂಡನು. ಅಲ್ಲದೆ ಹೆಚ್ಚುವರಿ ಮಳೆಯಾದರೆ ನೀರು ಸರಾಗವಾಗಿ ಹೋಗಲು ಬಸಿಗಾವಲನ್ನು ನಿರ್ಮಿಸಿದನು. ಮೊದಲ ಮಳೆಯ ಹನಿ ಭೂಮಿಗೆ ತಾಗುತ್ತಿದ್ದಂತೆ ಅವನ ಮುಖದಲ್ಲಿ ಏನೋ ಮಂದಹಾಸ. ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಿದನು. ಪ್ರತಿ ದಿನವೂ ಹೊಲಕ್ಕೆ ಹೋಗಿ ಬೆಳೆಯನ್ನು ಗಮನಿಸುತ್ತಿದ್ದನು. ಸ್ವತಃ ಪರಿಶ್ರಮವಾಗಿ ಹೊಲದಲ್ಲಿ ದಿನವಿಡೀ ದುಡಿಯುತ್ತಿದ್ದನು. ಆದರೂ ಸಹ ಕೃಷಿಯಲ್ಲಿ ಅನೇಕ ಸವಾಲುಗಳು ಎದುರಾದವು. ಅವುಗಳನ್ನು ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಅವುಗಳಿಗೆ ಸಮಸ್ಯೆಯನ್ನು ಕಂಡುಕೊಂಡನು. ಕೆಲವೇ ತಿಂಗಳು ಕಳೆಯುತ್ತಿದ್ದಂತೆ ಹೊಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಗೆ ತೊಡಗಿತು. ಉತ್ತಮ ಇಳುವರಿ ಬಂದು ಸಾಲವೆಲ್ಲ ತೀರಿತು. ಕುಟುಂಬದೊಂದಿಗೆ ಇಂದು ಸಂತೋಷವಾಗಿ ತನ್ನ ಸ್ವಂತ ಊರಿನಲ್ಲಿಯೇ ಬದುಕನ್ನು ಆರಂಭಿಸಿದ್ದಾನೆ. ಈ ಕಥೆಯ ಸಾರಾಂಶವೇನೆಂದರೆ, ಮಳೆ ಬಂದಾಗ ಮಾತ್ರ ಬೆಳೆ ಬೆಳೆಯುವುದಿಲ್ಲ. ರೈತನ ಪರಿಶ್ರಮ, ತಾಳ್ಮೆ ಮತ್ತು ಆತ್ಮವಿಶ್ವಾಸವೂ ಸಹ ಅಷ್ಟೇ ಮುಖ್ಯವಾಗುತ್ತದೆ. ಮುಂಗಾರು ಋತು ಮಾತ್ರ ಹೊಸದಲ್ಲ, ಕನಸೂ ಸಹ ಹೊಸದಾಗಿ ಆರಂಭವಾಗಬೇಕು. ಪ್ರತಿಯೊಂದು ಮಳೆಯ ಹನಿಯು ರೈತರಿಗೆ ಒಂದು ಹೊಸ ಅನುಭವವನ್ನು ಮತ್ತು ಹೊಸ ಅವಕಾಶವನ್ನು ಕೊಡುತ್ತದೆ. ಧೈರ್ಯದಿಂದ ಮುಂದೆ ಸಾಗಿ ರೈತರೇ. ನಿಮ್ಮ ಪರಿಶ್ರಮ ಪ್ರಕೃತಿ ಖಂಡಿತ ನಿಮಗೆ ಪ್ರತಿಫಲ ನೀಡುತ್ತದೆ. ಜೈ ಜವಾನ್, ಜೈ ಕಿಸಾನ್.